ಹಾಯ್ ಎಲ್ಲರಿಗೂ ನಮಸ್ಕಾರ. ಇಟ್ಸ್ ಮೀ ಶ್ರೀದೇವಿ. ನಾನು ಪಿ ಡಿ ಒ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನಾವು ಪ್ರಜಾವಾಣಿ ನ್ಯೂಸ್ ಪೇಪರನ್ನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಯಾವ ರೀತಿ ಓದಬೇಕು ಅಂತ ಹೇಳಿ ಒಂದು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ನಿನ್ನೆ ಮಾರ್ಚ್ 1ನೇ ತಾರೀಕಿನಿಂದ ಏನಪ್ಪ ಅಂದರೆ ಸ್ಟಾರ್ಟ್ ಆಗಿದೆ. ಸೊ ಇವತ್ತು ಮಾರ್ಚ್ 2ನೇ ತಾರೀಕಿನಿಂದ ನೋಡೋಣ. ಓಕೆ, ಖಮೇನಿ ಹತ್ಯೆ ಪ್ರತೀಕಾರದ ಶಪಥ. ಓಕೆ, ನಿನ್ನೆ ನ್ಯೂಸ್ ಪೇಪರಲ್ಲಿ ಓದಿದ್ದೇವೆ ನಾವು ಏನಂತಂದರೆ ಇಸ್ರೇಲು ಮತ್ತು ಅಮೇರಿಕಾ ಏನಂದರೆ ಎರಡು ಕುಟ್ಕೊಂಡ್ಬಿಟ್ಟು ಇರಾನ್ ಮೇಲೆ ದಾಳಿ ಮಾಡ್ತಾ ಇದ್ದಾವೆ ಅಂಥೇಳಿ. ಸೊ ಆ ಒಂದು ದಾಳಿಯಲ್ಲಿ ಒಂದು ಇರಾನಿನ ಲೀಡರ್ ಆದಂತಹ ಖಮೇನಿಯವರು ಹತ್ಯೆ ಆಗಿದ್ದಾರೆ. ಸೊ ಇಲ್ಲಿ ಫಾರ್ ಬಿಗ್ನರ್ಸಿಗೆ ಖಮೇನಿ ಕ್ವಶನ್ ಆಗ್ಬೋದು, ಖಮೇನಿ ಇತ್ತೀಚೆಗೆ ಹತ್ಯೆ ಆದ ಖಮೇನಿ ಈ ಕೆಳಗಿನ ಯಾವ ದೇಶಕ್ಕೆ ಸೇರಿದವರು? ಇರಾನ್ ದೇಶಕ್ಕೆ ಸೇರಿದವರು ಅಂಥೇಳಿ ಫಸ್ಟ್ ಅದು ಒಂದು ಬೇಸಿಕ್ ಮಾಹಿತಿ ಗೊತ್ತಿರಬೇಕಾಗುತ್ತೆ. ಓಕೆ, ಇಲ್ಲಿ ಏನು ಓದಬೇಕು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಾನು ನಿನ್ನೆ ಹೇಳಿದ್ದೆ ಏನಂತಂದರೆ ಇಲ್ಲಿ ಮ್ಯಾಪಿಂಗ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಮಿಡ್ಲ್ ಈಸ್ಟ್ ಇದಂತೂ ತುಂಬಾ ನ್ಯೂಸಲ್ಲಿದೆ ಮತ್ತು ಆಲ್ರೆಡಿ ಏನಪ್ಪ ಅಂತಂದರೆ ಈ ರೀತಿ ಕ್ವಶನ್ಸ್ ಆಗಿದ್ದಾವೆ. ಸೊ ನೀವು ಮಿಡ್ಲ್ ಈಸ್ಟಲ್ಲಿ ಇರಾನು, ಇಸ್ರೇಲು ಮತ್ತು ಈ ಬಹರೇನು ಅದರದ್ದು ಸರೌಂಡಿಂಗ್ ಕಂಟ್ರೀಸ್ ನೋಡ್ಕೋಬೇಕು. ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ಗಲ್ಫ್ಸು ಮತ್ತು ಕೊಲ್ಲಿಗಳು ಇವ್ರನ್ನೆಲ್ಲ ಏನಪ್ಪ ಅಂತಂದರೆ ನೋಡಬೇಕಾಗುತ್ತೆ. ಬಿಗ್ನರ್ಸಿಗೆ ಎಷ್ಟೋ ಜನಕ್ಕೆ ಇರಾನಿನ ರಾಜಧಾನಿ ಯಾವುದಂತ ಗೊತ್ತಿರೋಂಗಿಲ್ಲ. ಟೆಹರಾನ್, ಇರಾನಿನ ರಾಜಧಾನಿ ಟೆಹರಾನ್, ಇಲ್ಲೊಂದು ನೋಡ್ಕೋಬೇಕು. ಮತ್ತು ಇಸ್ರೇಲದ ರಾಜಧಾನಿ ಯಾವುದು? ಟೆಲ್ ಅವೀವ್ ಅಂಥೇಳಿ ಬರುತ್ತೆ. ಓಕೆ, ಇವಾಗ ನೋಡಿ ಇಲ್ಲಿ ಓಮಾನ್ ಕೊಲ್ಲಿ, ಗಲ್ಫ್ ಆಫ್ ಓಮಾನ್ ಏನಪ್ಪ ಅಂತಂದರೆ ಮೆನ್ಷನ್ ಆಗಿದೆ. ಸೊ ಏನಿದು ಗಲ್ಫ್ ಆಫ್ ಓಮಾನು? ಇದ್ರದ್ದು ಮೇನ್ ಸಿಗ್ನಿಫಿಕೆನ್ಸ್ ಅಂತಂದರೆ ಇದು ಅರೇಬಿಯನ್ ಸಮುದ್ರವನ್ನು ಪರ್ಷಿಯನ್ ಗಲ್ಫ್ ಜೊತೆ ಏನಪ್ಪ ಅಂತಂದರೆ ಸಂಪರ್ಕಿಸುತ್ತದೆ ಅಂಥೇಳಿ ಗೊತ್ತಿರಬೇಕು. ಓಕೆ, ಈ ರೀತಿ ಏನಪ್ಪ ಅಂತಂದರೆ ನೀವು ಈ ರೀತಿ ದಾಳಿ ಆದಾಗ ಇಂಪಾರ್ಟೆಂಟ್ ಯಾವ ಪ್ಲೇಸಸ್ ಇರ್ತಾವಲ್ಲ ಅವ್ರನ್ನೆಲ್ಲ ನೋಡ್ಕೋಬೇಕು ಮತ್ತು ಹೋಗಿ ಇಮಿಡಿಯೇಟಾಗಿ ಮ್ಯಾಪ್ ವರ್ಕ್ ಮಾಡಬೇಕಾಗುತ್ತೆ ನೀವು. ಓಕೆ, ಇದು ಏನು ಬೇಡ, 10,000 ವಾತ ಇದು ಬೇಡ. ಮತ್ತು ಇದು ಸ್ಫೋಟ ಆಗಿದೆ ನಾಗ್ಪುರ್ ಕಾರ್ಖಾನೆ, ಇದು ಬೇಡ. ಗ್ರಾಮೀಣರಿಗೆಲ್ಲ ವಿದ್ಯುತ್ ಭಾಗ್ಯ, ಇದು ಓಸಿಗೆ ವಿನಾಯಿತಿ, ಇದನ್ನು ಏನು ಬೇಡ. ಸೊ ಅಡ್ವರ್ಟೈಸ್ ಅಂತೂ ಬೇಡವೇ ಬೇಡ. ಇನ್ನು ಬಾಲ್ಯ ವಿವಾಹ ಮುಕ್ತ, ಇದನ್ನು ಏನಪ್ಪ ಅಂದರೆ ಎಕ್ಸಾಮಿಗೆ ಈ ರೀತಿ ಬರಲ್ಲ. ಸೊ ಇದು ಎಲ್ಲ ಲೋಕಲ್ ನ್ಯೂಸ್ ಇದೆ. ಏನು ಏನಪ್ಪ ಅಂತಂದರೆ ನೋ ನೀಡ್, ಅದು ಗ್ಲ್ಯಾನ್ಸ್ ಜೊತೆಗೆ ಮಾಡ್ಲಿಕ್ಕೆ ಹೋಗ್ಬಾರ್ದು ನೀವು. ಡ್ರಗ್ಸ್ ಮುಕ್ತ ಕರ್ನಾಟಕ, ಒಳ ಮೀಸಲಾತಿ ಹೋರಾಟಕ್ಕೆ ಸಜ್ಜು, ಇದೆಲ್ಲ ಏನಪ್ಪ ಅಂತಂದರೆ ಬೇಡ. ಇದು ರೇಣುಕಾಚಾರ್ಯರ ಬಗ್ಗೆ ಹೇಳಿದ್ದಾರೆ, ಬೇಡ. ನಾನು ಹೇಳಿದ್ದೀನಿ ಲೋಕಲ್ ಅವಾರ್ಡ್ಸ್ ಯಾವತ್ತೂ ಏನಪ್ಪ ಅಂತಂದರೆ ಎಕ್ಸಾಮಿಗೆ ಬರೋಂಗಿಲ್ಲ. ಓಕೆ, ಇದು ಬೇಡ. ಮನೋಬಲವೇ ಮಹಾಬಲ, ಬೇಡ. ನಿನ್ನ ಏಳಿಗೆಗೆ ನೀನೇ ಶಿಲ್ಪಿ. ಏನಂತಂದ್ರೆ ನಾವು ಚೆನ್ನಾಗಿ ಓದಿದರೆ ಏನಪ್ಪ ಅಂತಂದರೆ ನಾವು ಏನಪ್ಪ ಅಂತಂದರೆ ಸಕ್ಸಸ್ ಆಗ್ತೇವೆ ಅಷ್ಟೇ. ಅದನ್ನು ಏನು ಬೇಡ. ಇದು SSLC ಪರೀಕ್ಷೆ ಬರೆಯೋರಿಗೆ ಐತಿದು, ಇದು PUC ಇದು ನೋಡ್ಕೊಳಕ್ಕೆ ಹೋಗ್ಬೇಡಿ. ಇದು ನೇಮಕಾತಿ ಬಗ್ಗೆ ಏನಪ್ಪ ಅಂತಂದ್ರೆ ಮಾತಾಡ್ತಿದ್ದಾರೆ. ಏನಪ್ಪ ಅಂತಂದರೆ ಇಂಟರ್ನಲ್ ರಿಸರ್ವೇಷನ್, ಒಳ ಮೀಸಲಾತಿ. ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸೊ ಇದನ್ನೆಲ್ಲ ನೀವು ನೋಡ್ಕೊಂಡು ಅದಕ್ಕೆ ಟೈಮ್ ವೇಸ್ಟ್ ಮಾಡ್ಲಿಕ್ಕೆ ಹೋಗಬೇಡಿ. ಇದು ಕಲ್ಲು ತೂರಾಟ, ಇದು ಬೇಡ. ಸೊ ಇದು ರೀತಿ ಎಲ್ಲ ಟೆಂಡರ್ ಪ್ರಕಟಣೆ ಅದು ಇದು ಏನು ನೋಡ್ಲಿಕ್ಕೆ ಹೋಗಬೇಡ್ರಿ. ಅನ್ಲೆಸ್ ಏನಪ್ಪ ಅಂತಂದರೆ ನೀವು ಕಾಂಟ್ರಾಕ್ಟರ್ ಇದ್ದರೆ ಮಾತ್ರ. ಇದು ಬೇಡ. ಇಲ್ಲಿ ನೋಡಿ ವೆರಿ ಇಂಪಾರ್ಟೆಂಟ್ ಹೈ ಯೀಲ್ಡಿಂಗ್ ಟಾಪಿಕ್ ಅಂತ ಹೇಳ್ಬೋದು. ಇದನ್ನು ಯಾವ ರೀತಿ ಓದ್ಬೋದು ಅಂತ ಹೇಳ್ತಾ ಇದ್ದೇನೆ. ಹಿಂದುಳಿದ ತಾಲೂಕುಗಳ ಅಭಿವೃದ್ಧಿಗೆ 15,000 ಕೋಟಿ ಮೀಸಲಿಡಿ ಅಂತ ಹೇಳ್ತಾ ಇದ್ದಾರೆ. ಯಾರು ಹೇಳಿದರು, ಯಾಕೆ ಹೇಳ್ತಿದ್ದಾರೆ ಅಂತೇಳಿ ನೋಡೋಣ. ಇಲ್ಲಿ ನೋಡಿ, ಪ್ರೊಫೆಸರ್ ಗೋವಿಂದರಾವ್ ಸಮಿತಿಯು ಶಿಫಾರಸಿನಂತೆ ಉತ್ತರ ಕರ್ನಾಟಕದ ಹಿಂದುಳಿದ ತಾಲೂಕುಗಳ ಅಭಿವೃದ್ಧಿಗೆ ಪ್ರತಿ ವರ್ಷ ಕನಿಷ್ಠ 15,000 ಮೀಸಲಿಡಬೇಕು. ಹಿಂದುಳಿದ ತಾಲೂಕುಗಳಲ್ಲಿ ಪ್ರತಿ ವರ್ಷ ಕನಿಷ್ಠ 25 ಪ್ರಾಥಮಿಕ ಶಾಲೆಗಳು ಮತ್ತು ಕನಿಷ್ಠ 5 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ನಿರ್ಮಾಣಕ್ಕೆ ಅನುದಾನ ಮೀಸಲಿಡಬೇಕು ಅಂಥೇಳಿ. ಮತ್ತು ಏನಪ್ಪ ಅಂದರೆ ಉತ್ತರ ಕರ್ನಾಟಕದ ಭಾಗದಲ್ಲಿ ವಾಣಿಜ್ಯೋದ್ಯಮ ಬೆಳವಣಿಗೆಗೆ ಏರೋಸ್ಪೇಸ್ ಘಟಕ ಘೋಷಿಸಬೇಕೆಂದು ನಿಯೋಗ ಮನವಿ ಮಾಡಿದೆ. ಓಕೆ, ಇದು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಪ್ರಾದೇಶಿಕ ಅಸಮಾನತೆ, ಓಕೆ, ರೀಜ್ನಲ್ ಡಿಸ್ಪ್ಯಾರಿಟಿ ಅಂಥೇಳಿ ಬರುತ್ತೆ. ಸೊ ಆಲ್ರೆಡಿ ನಮ್ಗೆ ಗೊತ್ತಿದೆ ಫಸ್ಟ್ನೇ ಆಯೋಗ ಯಾವುದು, ಪ್ರಾದೇಶಿಕ ಸಮತಲವನ್ನು ಒಂದು ಸ್ಟಡಿ ಮಾಡಲಿಕ್ಕೆ ಅಂತೇಳಿ ನಮ್ಮದು ನಂಜುಂಡಪ್ಪ ಕಮಿಟಿಯನ್ನು ರಚನೆ ಮಾಡಿದರು. ವೆರಿ ಇಂಪಾರ್ಟೆಂಟು ಹೈ ಯೀಲ್ಡಿಂಗ್ ಟಾಪಿಕ್ ಅಂತಲೇ ಹೇಳ್ಬೋದು. ಸೊ ಅಲ್ಲಿ ನೀವು ಏನಪ್ಪ ಅಂತಂದರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೀವು ನೋಡಬೇಕು. ಇದು ರಂಗನಾಥ್ ಬುಕ್ಕಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಅದು ಯಾಕೆ ರಚನೆ ಆಯಿತು ಅಂಥೇಳಿ ನಾನು ಹೇಳಿದೆ. ಸೊ ಅಲ್ಲಿ ಏನೇನು ಅವರು ಶಿಫಾರಸು ಮಾಡಿದ್ರು ಮತ್ತು ಎಷ್ಟನ್ನು ಹಿಂದುಳಿದ ಡಿಸ್ಟಿಕ್ ಅಂತ ಘೋಷಣೆ ಮಾಡಿದರು, ಇಲ್ಲಿ ಏನು ತೊಗೊಂಡ್ರು ಅಂಥೇಳಿ ನೀವು ಅದನ್ನು ಇನ್ನೂ ಡೀಟೇಲ್
ಡೀಟೇಲ್ ಆಗಿ ಸ್ಟಡಿ ಮಾಡಬೇಕಾಗತ್ತೆ. ಸಾಮಾಜಿಕ ಮತ್ತು ಆರ್ಥಿಕ ಎರಡೂ ಒಂದು ಇಂಡಿಕೇಟರ್ ಸೂಚ್ಯಂಕಗಳನ್ನು ಅವರು ಇನ್ನು ಸ್ಟಡಿ ಮಾಡಲಿಕ್ಕೆ ತೊಗೊಂಡ್ರು. ಮತ್ತು ತಾಲೂಕುಗಳನ್ನು ಏನಪ್ಪ ಅಂತಂದ್ರೆ ಅವರು ತೊಗೊಂಡಿದ್ದಾರೆ, ನಾಟ್ ಡಿಸ್ಟಿಕ್. ಓಕೆ, ಇವಾಗ ಇದು ಫಸ್ಟ್ನೇದು ನಂಜುಂಡಪ್ಪ ಬಂತು. ಎರಡನೇದು ಯಾವುದಪ್ಪ ಅಂತಂದರೆ ಇತ್ತೀಚೆಗೆ ನೇಮಕವಾದ ಎರಡನೇ ಏನಪ್ಪ ಅಂತಂದರೆ ಪ್ರಾದೇಶಿಕ ಸಮತೋಲನದ ಆಯೋಗದ ಅಧ್ಯಕ್ಷರು ಯಾರಪ್ಪ ಅಂತಂದ್ರೆ ಗೋವಿಂದರಾವ್ ಸಮಿತಿ ಅಂಥೇಳಿ ಗೊತ್ತಿರಬೇಕು ನೀವು. ಓಕೆ, ಅದು ಏನು ರೆಕಮೆಂಡೇಶನ್ ಮಾಡಿದೆ, ಈ ರೀತಿ ರೆಕಮೆಂಡೇಶನ್ ಮಾಡಿದೆ. ಸೊ ನೀವು ಹೋಗಿಬಿಟ್ಟು ನಂಜುಂಡಪ್ಪ ಸಮಿತಿ ಮತ್ತು ಇನ್ ಡೀಟೇಲ್ ಆಗಿ ಈ ಗೋವಿಂದರಾವ್ ಸಮಿತಿ ಅದೊಂದು ಸ್ವಲ್ಪ ರೆಕಮೆಂಡೇಶನ್ ನೋಡ್ಕೋಬೇಕಾಗತ್ತೆ. ಓಕೆ, ಶಿಕ್ಷಣವಿದ್ದರೆ ಜಗತ್ತಿನ ಮುಂದೆ ನಿಲ್ಲು. ಎಸ್, ಹೌದು, ಆಬ್ವಿಯಸ್ಲಿ ನಾಲೆಜ್ ಇಸ್ ಪವರ್. ಇದು ಬೇಡ, PSI ಸಾವು ಬೇಡ, ಆ್ಯನಿಮೇಷನ್ ಇರೋದು ಎಲ್ಲ ಬೇಡ, ಇದು ಬೇಡ, ಇದು ಬೇಡ. ಅವ್ರ ಜನ ಇಲ್ಲಿ ನೋಡಿ, ಇದು KNF ಅಧ್ಯಕ್ಷ ಚುನಾವಣೆ ವಿಳಂಬ. ಇಲ್ಲಿ ಚುನಾವಣೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದು ಇಂಪಾರ್ಟೆಂಟ್ ಅಲ್ಲ ನಮಗೆ. KMF ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇದು ಹೈ ಈಲ್ಡಿಂಗ್ ಟಾಪಿಕ್ ಅಂತ ಹೇಳ್ಬೋದು. ಯಾಕೆ ಹೇಳ್ತಿದ್ದಾರೆ ಮೇಡಮ್ ಅಂತಂದರೆ ನಮ್ಮದು ಸಹಕಾರಿ ಸಂಘಗಳು ಅಂಥೇಳಿ ಒಂದು ಚಾಪ್ಟರ್, ಒಂದು ಟಾಪಿಕನ್ನು ಆ್ಯಡ್ ಮಾಡಿದ್ದಾರೆ KEಯಲ್ಲಿ. ಓಕೆ, ಇತ್ತೀಚೆಗೆ ನ್ಯೂಸ್ ಲೆವೆಲ್ಸ್. ಸೊ ಅಲ್ಲಿ ಏನಪ್ಪ ಅಂತಂದರೆ ಇದೊಂದು ನಮ್ಮದು ಸಕ್ಸಸ್ಫುಲ್ ಏನಪ್ಪ ಅಂತಂದರೆ ಕೋಆಪ್ರೇಟಿವ್ ಸೊಸೈಟೀಸ್ ಅಂತ ಹೇಳ್ಬೋದು KMF. ಸೊ ನೀವು ಆ ದೃಷ್ಟಿಲಿಂದ ಏನಪ್ಪ ಅಂತಂದರೆ ಅಲ್ಲಿ ಹೋಗಿ ನೋಡಬೇಕಾಗತ್ತೆ. ಮತ್ತು ಇದು KMF ಏನಪ್ಪ ಅಂತಂದ್ರೆ ನಮ್ಮದು ಎರಡನೇ ಅತಿ ದೊಡ್ಡ ಹಾಲು ಒಕ್ಕೂಟ ಒಂದು ಆಗೈತಿ. ಇದು ಫಸ್ಟ್ನೇದು ಯಾವ್ದು ಹೇಳಿ, ಅಮೂಲ್. ಸೊ ನೀವು ಅಮೂಲ್ ಮತ್ತು KMFನ್ನು ಇನ್ ಡೀಟೇಲ್ ಆಗಿ ಒಂದು ಸ್ವಲ್ಪ ಸ್ಟಡಿ ಮಾಡಬೇಕಾಗುತ್ತೆ. ಓಕೆ, ಇದು ಬೇಡ. ಯಾವುದೇ ಒಂದು ಸ್ಕೀಮ್ ಇರಲಿ ಮತ್ತು ಏನೇ ಇರಲಿ ಒಂದು ಪೊಲಿಟಿಕಲ್ ಪಾರ್ಟಿದು ವ್ಯೂಸನ್ನು ಇವತ್ತು ನೋಡ್ಲಿಕ್ಕೆ ಹೋಗಬಾರ್ದು. ಇದು ಒನ್ಸ್ ಅಗೇನ್ ಅಲ್ಲಿ ಇರಾನ್ ಮೇಲೆ ಆಗಿದ್ದಂಥ ದಾಳಿ ಬಗ್ಗೆ ಇದೇ ಬೇಡ, ಅಲ್ಲಿ ಏನಿಲ್ಲ, ಇದು ಬೇಡ. ಸೊ ದುಬೈನಲ್ಲಿ ಸಿಲುಕಿದ ಕನ್ನಡಿಗರು ಸೇಫಾಗಿ ಬರಲಿ, ಎಲ್ಲ ಸೇಫ್ ಇರಲಿ ಅಂತೇಳಿ ಪ್ರೇ ಮಾಡೋಣ. ಸೊ ಎಲ್ಲ ಇದು ಅದ್ರ ಬಗ್ಗೆನೇ ಇದೆ. ಸೊ ಕತೆ ಅದೇ, ನಟರಷ್ಟೇ ಬೇರೆ, ಇದು ಒಂದು ಸ್ವಲ್ಪ ಬೇಡ, ಇದನ್ನೇನು ಬೇಡ. ಹೇಳಿ ನೋಡಿರಿ ಒನ್ಸ್ ಅಗೇನ್, ಸಹಕಾರ ಸಂಘ ಅಭ್ಯುದಯಕ್ಕೆ ಸಹಕಾರ ಸಂಘ ಅನ್ನೋದು ಕಾನ್ಸೆಪ್ಟ್ ನಮಗೆ ವೆರಿ ಇಂಪಾರ್ಟೆಂಟ್. ಆಲ್ರೆಡಿ ನಮ್ಮದು KES ಸಿಲೆಬಸಲ್ಲಿ ಅದನ್ನು ಆ್ಯಡ್ ಮಾಡಿದ್ದಾರೆ. ಓಕೆ, ಇತ್ತೀಚೆಗೆ ಏನಪ್ಪ ಅಂತಂದರೆ ಮಿನಿಸ್ಟರ್ ಏನು ಹೇಳಿದರು ಅಂತಂದರೆ ಗೃಹಲಕ್ಷ್ಮಿ ಯೋಜನೆಗಾಗಿ ಒಂದು ವಿವಿಧ ದೇಶದ ಸಹಕಾರ ಸಂಘವನ್ನು ಸ್ಥಾಪನೆ ಮಾಡ್ತೇವೆ ಅಂಥೇಳಿ. ಓಕೆ, ಇದನ್ನು ನೀವು ಅಲ್ಲಿ ಹೋಗಿಬಿಟ್ಟು ಇನ್ ಡೀಟೇಲ್ ಆಗಿ ಸಹಕಾರ ಸಂಘಗಳ ಬಗ್ಗೆ ಓದ್ಕೋಬೇಕು. ಏನು ಆಲ್ರೆಡಿ ನಮ್ಗೆ ಗೊತ್ತಿದೆ, ಸಹಕಾರ ಸಂಘಗಳಿಗೆ ಏನಪ್ಪ ಅಂತಂದರೆ ಸಾಂವಿಧಾನಿಕ ಸ್ಥಾನಮಾನವನ್ನು ನೀಡಲಾಗಿದೆ. ಸೊ ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಯಾವ ಒಂದು ತಿದ್ದುಪಡಿಯ ಮೂಲಕ ಸಹಕಾರ ಸಂಘಗಳಿಗೆ ಒಂದು ಸಾಂವಿಧಾನಿಕ ಸ್ಥಾನಮಾನ ನೀಡಲಾಯಿತು ಅಂಥೇಳಿ. ಓಕೆ, ಈ ಒಂದು ದೃಷ್ಟಿಲಿಂದ ನೀವು ಇಲ್ಲಿ ನೋಡ್ಕೋಬೇಕಾಗತ್ತೆ. ನೆಕ್ಸ್ಟ್, ಅಡ್ಡ ಕತ್ತರಿಯಲ್ಲಿ ಅಂಡಮಾನ್ ವನರಾಶಿ ಏನಾಗ್ತಾ ಇದೆ ಇಲ್ಲಿ. ಅಂಡಮಾನ್ ಇಂಪಾರ್ಟೆಂಟ್ ಆಗುತ್ತೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಅಭಿವೃದ್ಧಿ ಹೆಸರಿನಲ್ಲಿ ನಡೆಯುತ್ತಿರುವ ಏನಪ್ಪ ಅಂತಂದ್ರೆ ಕಾರ್ಯಗಳು ಒಂದೆರಡಲ್ಲ. ತಾಳೆ ಗಿಡಗಳನ್ನು ಬೆಳೆಸಲು ಅಲ್ಲಿನ ವೃಕ್ಷಗಳನ್ನು ಕಡಿಯುತ್ತಿರುವುದು ಅಕ್ಷಮ್ಯ. ಅಲ್ಲಿ ಏನು ಮಾಡ್ತಾ ಇದ್ದಾರೆ, ತಾಳೆ ಗಿಡನ ನಡೆಸಬೇಕು ಅಂಥೇಳಿ ಅಲ್ಲಿ ವೃಕ್ಷಗಳನ್ನು ಕಡಿತಾ ಇದ್ದಾರೆ. ಓಕೆ, ಇದು ಏನಪ್ಪ ಅಂತಂದರೆ ಮ್ಯಾಟರ್, ಇದು ಈಗಿರೋಂಥ ಕರೆಂಟ್ ನ್ಯೂಸ್. ನೀವು ಏನು ಓದಬೇಕಾಗುತ್ತೆ ಇಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಂತಂದರೆ ಸ್ಟ್ಯಾಟಿಕ್ ಹೋಗಿ ಓದಬೇಕಾಗತ್ತೆ. ಅಂಡಮಾನ್ ಮತ್ತು ನಿಕೋಬಾರ್ ಬಗ್ಗೆ ತಿಳ್ಕೊಬೇಕಾಗುತ್ತೆ. ವನರಾಶಿ ಯಾವ ರೀತಿ ಏನಪ್ಪ ಅಂತಂದರೆ ಫಾರೆಸ್ಟ್ ಕಂಡು ಬರ್ತಾವಲ್ಲಿ. ಸೊ ಅಲ್ಲಿ ಯಾವ ರೀತಿ ಕಂಡು ಬರ್ತಾವಂತಂದರೆ ಒಂದು ಎವರ್ಗ್ರೀನ್ ಫಾರೆಸ್ಟ್ ಕಂಡು ಬರುತ್ತೆ, ಮತ್ತು ಮಾಯಿಸ್ಟ್ ಡೆಸಿಡಿಯಸ್ ಕಂಡು ಬರುತ್ತೆ, ಮತ್ತು ಮ್ಯಾಂಗ್ರೋವ್ ಫಾರೆಸ್ಟ್ ಕಂಡು ಬರುತ್ತೆ. ಸೊ ಯಾವ ಒಂದು ಸ್ಪೀಸೀಸ್ ಕಂಡು ಬರ್ತಾವಂತೇಳಿ ಹೋಗಿ ನೋಡ್ಕೊಳ್ಳಿ. ಮತ್ತು ಅಲ್ಲಿ ಬರುವಂತಹ PVTs ವೆರಿ ವೆರಿ ಇಂಪಾರ್ಟೆಂಟ್. ನಾನು ಇನ್ನೇ ಕ್ಲಾಸ್ನಲ್ಲಿ ಹೇಳಿದ್ದೆ ಏನಪ್ಪ ಅಂತಂದರೆ ಪರ್ಟಿಕ್ಯುಲರ್ಲಿ ವನ್ರೇಬಲ್ ಟ್ರೈಬಲ್ ಗ್ರೂಪ್ಸ್ ಅಂತೇಳಿ ಹೇಳಿದ್ದೆ ನಾನು. ಸೊ ಅಲ್ಲಿ ಏನಪ್ಪ ಅಂದರೆ ನಾನು ನಿನ್ನೆ ಒಂದು ಕ್ವಶನ್ ಮಾಡಿದ್ದೆ, ಯಾವ ಒಂದು ಸಮಿತಿಯನ್ನು ನೇಮಕ ಮಾಡಿದ್ರು PVTs ಸ್ಟಡಿ ಮಾಡ್ಲಿಕ್ಕೆ ಅಂತೇಳಿ. ಸೊ ಯಾರೂ ಅದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹೇಳಿಲ್ಲ. ದೇಬಾರ್ ಕಮಿಟಿ ಅಂತೇಳಿ ಬರುತ್ತೆ. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ಸೊ ನನ್ನ ಕ್ವಶನ್ ಕೇಳಿದ್ದಕ್ಕೆ ನೀವು ಹೋಗಿ ಎಲ್ಲ ಒಂದು ಸ್ವಲ್ಪ ಸರ್ಚ್ ಮಾಡಿ ನೀವು ಅದನ್ನು ಆನ್ಸರ್ ಮಾಡಿದ್ರಿ ಅಂತಂದರೆ ಅದು ನಿಮ್ಮ ಮೈಂಡಲ್ಲಿ ಫಿಕ್ಸ್ ಆಗುತ್ತೆ. ಓಕೆ, ಸೊ ಆದಷ್ಟು ಏನಪ್ಪ ಅಂತಂದರೆ ರಿಪ್ಲೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ.
ಸೊ ಅಂಡಮಾನ್ ನಿಕೋಬಾರ್ಗಳ ಬಗ್ಗೆ ತಿಳ್ಕೊಳ್ಳಿ. ಮತ್ತು ಅಂಡಮಾನ್ ಮತ್ತು ನಿಕೋಬಾರನ್ನು ಏನು ಬೇರ್ಪಡಿಸುವಂಥ ಚಾನಲ್ ಯಾವುದು, 10 ಡಿಗ್ರಿ ಚಾನಲ್ಲು. ಸೊ ಅಲ್ಲಿ ಹೋಗಿ ಒಂದು ಸ್ವಲ್ಪ ಜಿಯೋಗ್ರಫಿಕಲ್ಲಿ ನೋಡ್ಕೊಳ್ಳಿ. ಮತ್ತು ಈ ರೀತಿ ಏನಪ್ಪ ಅಂತಂದ್ರೆ ಅಲ್ಲಿರುವಂತಹ ಒಂದು ಏನೋ ಈ ಗಿಡಗಳನ್ನು ಕಡಿಯೋದ್ರಿಂದ ಏನು ಇಂಪ್ಯಾಕ್ಟ್ ಆಗ್ಬೋದು, ಮತ್ತು ಇಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ಗಳಲ್ಲಿ ನಮ್ಮದು ಕೋರಲ್ ರೀಫ್ಸ್ ಕಂಡು ಬರುತ್ತೆ, ಅದರ ಮೇಲೆ ಏನಾದರೂ ಎಫೆಕ್ಟ್ ಆಗುತ್ತಾ. ಸೊ ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕೋರಲ್ ರೀಫ್ಸ್ ಅನ್ನೋದನ್ನು ಏನಪ್ಪ ಅಂತಂದರೆ HYT ನಮ್ದು ಹೈ ಯೀಲ್ಡಿಂಗ್ ಟಾಪಿಕ್ಸ್, ಹೋಗಿ ಒಂದು ಸ್ವಲ್ಪ ಕೋರಲ್ ರೀಫ್ಸ್ ಬಗ್ಗೆ ಸ್ಟಡಿ ಮಾಡಿ. ಓಕೆ. ಮೊಬೈಲ್ ಬಳಕೆ ದೊಡ್ಡವರಿಗೆ ಅಂಕ ಬೇಡವೇ. ಒನ್ಸ್ ಅಗೇನ್ ಏನಪ್ಪ ಅಂತಂದರೆ ನಮ್ಮದು ಏನಪ್ಪ ಅಂದರೆ ಅದು ನಮ್ಮದು ಅಗತ್ಯಕ್ಕೆ ತಕ್ಕಷ್ಟು, ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ತರಲ್ಲ, ಅಷ್ಟೇ ನಮ್ಗೆ ಎಷ್ಟು ಬೇಕು ಅಷ್ಟೇ ಅದನ್ನು ಯೂಸ್ ಮಾಡ್ಕೋಬೇಕು. ಮೊಬೈಲ್ ಅತಿಯಾಗಿ ಅಡಿಕ್ಟ್ ಆದೇವು ಅಂತಂದರೆ ನಮಗೆ ಅದು ಏನಪ್ಪ ಅಂತಂದರೆ ಹಾನಿ. ನೆಕ್ಸ್ಟ್ ಇದು ಏನಂತಂದರೆ ಹೊರದೇಶಗಳ ಆಂತರಿಕ ಹಸ್ತಕ್ಷೇಪ. ಇದು ಅಮೇರಿಕಾ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷ ಆದಮೇಲೆ ಇಂಟರ್ನಲ್ಲಿ ಅವ್ರು ಹಸ್ತಕ್ಷೇಪ ಮಾಡ್ತಾ ಇದ್ದಾರಂತೆ ಆರ್ಟಿಕಲ್ ಐತಿ. ಇದೆಲ್ಲ ಏನು ಬೇಡ. ಓಕೆ. ಇದು ಏನು ಬೇಡ, ಇವೆಲ್ಲ ಏನು ಬೇಡ. GST ಸಂಗ್ರಹ ಹೆಚ್ಚಳ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಗುಡ್. ಗೃಹ ಸಾಲ ಇದು ಏನು ಬೇಡ. ತೈಲ ತಕ್ಷಣಕ್ಕೆ ಎದುರಾಗೋದು ಸಮಸ್ಯೆ. ಓಕೆ, ಇದು ವೆರಿ ಇಂಪಾರ್ಟೆಂಟ್. ಇಲ್ಲಿ ಏನಪ್ಪ ಅಂತಂದರೆ ಈಗ ಇರಾನ್ ಮೇಲೆ ಇಸ್ರೇಲು ಮತ್ತು ಅಮೇರಿಕಾ ದಾಳಿ ಮಾಡ್ತಾ ಇದ್ದಾವೆ. ಸೊ ನಮ್ಗೆ ಗೊತ್ತಿದೆ ಇರಾನ್ OPEC ಕಂಟ್ರೀಸಲ್ಲಿ ಬರುತ್ತೆ, ಒಂದು ತೈಲ ಉತ್ಪಾದನಾ ರಾಷ್ಟ್ರ. ಸೊ ಇಂಡಿಯಾ ಮೇಲೆ ಏನು ಎಫೆಕ್ಟ್ ಆಗುತ್ತೆ. ಸೊ ಇದೇನಪ್ಪ ಅಂತಂದರೆ ಇದು ಏನಪ್ಪ ಅಂತಂದರೆ ಮೇನ್ಸಿಗೆ ಬರುತ್ತೆ ಇದು ಈ ರೀತಿ. ಸೊ ಇಲ್ಲಿ ಏನು ಇಂಪಾರ್ಟೆಂಟ್ ಅಂತಂದ್ರೆ ಹೋರ್ಮುಜ್ ಜಲಸಂಧಿ, ನಿನ್ನೇನು ಹೇಳಿದ್ದೆ ಇದ್ರ ಬಗ್ಗೆ. ಸೊ ನೆಕ್ಸ್ಟ್ ಪೇಜಲ್ಲಿ ಇದ್ರ ಬಗ್ಗೆ ಡೀಟೇಲ್ ಆಗಿದೆ, ನೋಡೋಣ. ಸೊ ಇಲ್ಲಿ ಒಂದು ನೀವು ಅದನ್ನು ಸ್ಟಡಿ ಮಾಡಿ ಹೇಳಿ. ಈಗ ನಮ್ಮದು ಇಂಡಿಯಾದವ್ರು ಏನು ಹೇಳ್ತಾ ಇದ್ದಾರೆ, ಇವಾಗ ಅಲ್ಲಿ ಬಿಕ್ಕಟ್ಟಿದ್ರು ನಮಗೇನಪ್ಪ ಅಂತಂದರೆ ತಕ್ಷಣಕ್ಕೆ ಸಮಸ್ಯೆ ಎದುರಾಗಿಲ್ಲ ಅಂತ ಹೇಳ್ತಾರೆ. ಸೊ ಈ ಸಮಸ್ಯೆ ಇಲ್ಲ ಅಂತಂದರೆ ಅವ್ರು ಸ್ಟೋರೇಜ್ ಮಾಡ್ಕೋಬೇಕಾಗುತ್ತೆ. ಸೊ ಯಾವ ಒಂದು ಪ್ಲೇಸಲ್ಲಿ ಈ ಒಂದು ಆಯಿಲ್ ಸಂಗ್ರಹಣೆ ಮಾಡಲಿಕ್ಕೆ ಸ್ಥಳಗಳನ್ನು ಗುರುತಿಸಲಾಗಿದೆ ಅಂಥೇಳಿ, ಎಲ್ಲಿ ಅದಾವು ಅಂಥೇಳಿ ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಓಕೆ. ಬೇಡ. ಒನ್ಸ್ ಅಗೇನ್ ಇದು ಫಿಲ್ಮ್ ನ್ಯೂಸ್ ಅಂತೂ ನೋಡಲಿಕ್ಕೆ ಹೋಗಬೇಡಿ. ಸೊ ನಾನು ನಿನ್ನೆ ಹೇಳಿದ್ದೆ, ಗೊತ್ತಿರಲಿ, ಅಲಿಪುರ್ ಅಂದರೆ ಕಮೇನಿಯವರಿಗೆ ಮತ್ತು ಅಲಿಪುರಿಗೂ ಒಂದು ನಂಟಿದೆ. ಅಲಿಪುರಲ್ಲಿ ಕಂಡುಬರುತ್ತೆ. ಇದು ನಮ್ಮ ಚಿಕ್ಕಬಳ್ಳಾಪುರದ ಗೌರಿಬಿದನೂರು ತಾಲೂಕಿನಲ್ಲಿ ಕಂಡುಬರುತ್ತೆ. ಇಷ್ಟೊಂದು ಮಾಹಿತಿ ಗೊತ್ತಿದ್ರೆ ಸಾಕು. ಸೊ ಕಮೇನಿಯವರ ಹತ್ಯೆ ಆಗಿದ್ದಕ್ಕೆ ಶೋಕಾಚರಣೆ ಮಾಡ್ತಾ ಇದ್ದಾರೆ. ಕಮೇನಿಯವರು ಶಿಯಾ ಒಂದು ಪಂಥಿಗೆ ಸೇರಿದವರಾಗಿದ್ದಾರೆ. ಇಸ್ಲಾಂ ಧರ್ಮದಲ್ಲಿ ಶಿಯಾ ಮತ್ತು ಸುನ್ನಿ ಅಂಥೇಳಿ 2 ಪಂಗಡಗಳು ಕಂಡು ಬರ್ತಾವ. ಸೊ ಇವರು ಶಿಯಾ ಪಂಥಿಗೆ ಸೇರಿದವರಾಗಿರ್ತಾರೆ. ನೋಡಿ, ವೆರಿ ಇಂಪಾರ್ಟೆಂಟ್. ಹೋರ್ಮುಜ್ ನಿನ್ನೆನೂ ಇದು ನ್ಯೂಸಲ್ಲಿತ್ತು, ಇವಾಗಲೂ ಇದೆ. ಸೊ ಮ್ಯಾಪಿಂಗ್ ಕ್ವಶನ್ಸ್ ಇದೇ ರೀತಿ ಬರೋದು. ಅವ್ರು ರ್ಯಾಂಡಮ್ ಆಗಿ ಎಲ್ಲೆಲ್ಲಿಂದನೂ ಕೇಳೋಂಗಿಲ್ಲ ಎಕ್ಸಾಮಲ್ಲಿ ಬಂದ್ರು. ಇಲ್ಲಿ ನೋಡಿ, ಹಾರ್ಮುಜ್ ಜಲಸಂಧಿ ಎಲ್ಲಿ ಕಂಡು ಬರುತ್ತೆ, ಇರಾನು ಮತ್ತು ಒಮಾನ್ ದೇಶಗಳ ಮಧ್ಯೆ ಕಂಡು ಬರುತ್ತೆ. ಏನು ಮಾಡುತ್ತೆ ಇದು ಹಾರ್ಮುಜ್ ಜಲಸಂಧಿ? ಇದು ಏನಪ್ಪ ಅಂತಂದರೆ ಇಲ್ಲಿ ನೋಡಿ, ಇದು OPEC ರಾಷ್ಟ್ರಗಳು ಮತ್ತು ಅರೇಬಿಯನ್ ಸಮುದ್ರದೊಂದಿಗೆ ಸಂಪರ್ಕ ಕಲ್ಪಿಸುವ ಏಕೈಕ ಸಮುದ್ರ ಮಾರ್ಗ. ಸೊ ವೆರಿ ಇಂಪಾರ್ಟೆಂಟ್, ಇದೇ ಒಂದೇ. ಸೊ ಇಲ್ಲೇ ನೀವು ಅಕ್ಯುಪೈ ಆಯಿತು, ಇಲ್ಲೇ ಏನೋ ಆಯಿತು ಅಂತಂದರೆ ಇಲ್ಲಿಂದ ಆಯಿಲ್ ಹೆಂಗೆ ರಫ್ತಾಗುತ್ತೆ. ಸೊ ಹೌದಲ್ಲ. ಸೊ ಹಾರ್ಮುಜ್ ಜಲಸಂಧಿಯನ್ನು ನೀವು ನೀಟಾಗಿ ತಿಳ್ಕೊಳ್ಳಿ. ಮತ್ತು ಇದನ್ನು ಹೋಗಿ ಮ್ಯಾಪಲ್ಲಿ ಸೆಲೆಕ್ಟಾಗಿ ಏನಪ್ಪ ಅಂತಂದ್ರೆ ಸರೌಂಡಿಂಗ್ ಕಂಟ್ರೀಸ್ ಯಾವುದು ಇದನ್ನೆಲ್ಲ ನೋಡಬೇಕು. ನೋಡಿ, ಇಲ್ಲಿದೆ ಹಾರ್ಮುಜ್ ಜಲಸಂಧಿ ಇರಾನ್ ಮತ್ತು ಒಮಾನ್ ನಡುವೆ ಕಂಡುಬರುತ್ತೆ. ಮತ್ತು ಈ OPEC ರಾಷ್ಟ್ರಗಳನ್ನು ಏನು ಮಾಡ್ತೈತಿ, ಅರೇಬಿಯನ್ ಸಮುದ್ರದೊಂದಿಗೆ ಸಂಪರ್ಕಿಸುವ ಏಕೈಕ ಸಮುದ್ರ ಮಾರ್ಗವಾಗಿದೆ. ಮತ್ತು ಇದರ ಜೊತೆಗೆ ನಮ್ಮದು ಕೆಂಪು ಸಮುದ್ರ ಅಂದರೆ ರೆಡ್ ಸಿ ಮತ್ತು ಸುಯೇಜ್ ಕಾಲುವೆಯ ಮೂಲಕ ಉತ್ತರ ಅಮೆರಿಕ ಹಾಗೂ ಪಶ್ಚಿಮ ಯುರೋಪ್ ರಾಷ್ಟ್ರಗಳಿಗೆ ಈ ಮಾರ್ಗ ಸಂಪರ್ಕ ಕಲ್ಪಿಸುತ್ತದೆ. ಇದು ಒಮಾನ್ ಮತ್ತು ಇರಾನ್ ನಡುವೆ ಇದೆ. ವೆರಿ ಇಂಪಾರ್ಟೆಂಟು, ಹೋಗಿಬಿಟ್ಟು ನೋಡ್ಕೊಳ್ಳಿ ನೀವು. ಮಿಡ್ಲ್ ಈಸ್ಟದ್ದು ಏನಪ್ಪ ಅಂತಂದ್ರೆ ಮ್ಯಾಪಿಂಗ್ ಮಾಡಬೇಕಾಗತ್ತೆ. ಓಕೆ. ಸೊ ಇದೆಲ್ಲ ಏನು ಬೇಡ. ನಾನು ನಿಮ್ಗೆ ಹೇಳಿದ್ದೀನಿ, ಯಾವುದೇ ಸ್ಪೋರ್ಟ್ಸ್ ಬಗ್ಗೆ ನೋಡ್ಬೇಕಂತಂದರೆ ಇಂಪಾರ್ಟೆಂಟ್ ಇರಬೇಕು. ಮತ್ತು ಫೈನಲ್ ಏನಪ್ಪ ಅಂತಂದರೆ ಏನಾಯಿತು ಅಂತ ನೋಡಬೇಕು.
ಪಂದ್ಯ ಎಲ್ಲಿ ನಡೀತು, ಯಾರು ವಿನ್ ಆದರು ಅಷ್ಟೇ. ಏನಪ್ಪ ಅಂತಂದರೆ ಇನ್ಫಾರ್ಮೇಷನ್ ಗೊತ್ತಿರಬೇಕು. ಡೈಲಿ ಆ ನ್ಯೂಸನ್ನು ಓದ್ಕೊಳ್ಳಿಕ್ಕೆ ಹೋಗಬೇಡಿ. ಓಕೆ. ಸೊ ಈ ರೀತಿ ಏನಪ್ಪ ಅಂತಂದರೆ ನಾವು ನ್ಯೂಸ್ ಪೇಪರನ್ನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಓದಬೇಕಾಗತ್ತೆ. ಸೊ ನಾನು ಇನ್ ಬಿಟ್ವೀನ್ ಕ್ವಶನ್ ಕೇಳಿದ್ದನ್ನು ಸೊ ಒಂದು ಸ್ವಲ್ಪ ಸರ್ಚ್ ಮಾಡಿ ಮತ್ತು ನೀವು ಅದನ್ನು ಓದಿದ ಮೇಲೆ ಆನ್ಸರ್ ಮಾಡಿ. ಸೊ ಇದು ನಿಮ್ಗೆ ಹೆಲ್ಪ್ ಆಗುತ್ತೆ. ರಿವರ್ಸ್ ಇಂಜಿನಿಯರಿಂಗ್ ಪ್ರೊಸೆಸ್ ಅಂತಲೂ ಹೇಳ್ಬೋದು. ಕರೆಂಟ್ ಅಫೇರ್ಸನ್ನು ಏನಪ್ಪ ಅಂತಂದ್ರೆ ನಮ್ಮದು ಸ್ಟ್ಯಾಟಿಸ್ಟಿಕ್ ಪೋರ್ಷನ್ಗೆ ಏನಪ್ಪ ಅಂತಂದ್ರೆ ಹೊಂದಾಣಿಕೆ ಅಥವಾ ಲಿಂಕ್ ಮಾಡ್ಕೊಂಡು ಓದುವಂಥ ಪ್ರೊಸೆಸ್. ಓಕೆ. ಸೊ ನಿಮಗೂ ಅವಾಗ ಡ್ರೈ ಫೀಲ್ ಆಗಂಗಿಲ್ಲ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.